ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ 35ನೇ ಹುಟ್ಟುಹಬ್ಬದ ಸಂಭ್ರಮ. ಬೆಳಗಿನಿಂದಲೇ ಸಾವಿರಾರು ಅಭಿಮಾನಿಗಳು, ಚಿತ್ರರಂಗದ ಪ್ರಮುಖರು, ಸ್ನೇಹಿತರು, ಬಂಧು ಬಳಗದವರಿಂದ ದರ್ಶನ್ ಮನೆ ತುಂಬಿ ತುಳುಕ್ತಾ ಇತ್ತು. ಸಾರಥಿಗೆ ಶುಭಾಶಯಗಳ ಮಹಾಪುರವೇ ಹರಿದು ಬಂತು. ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ. ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ. ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ. ಅತಿರಥ ಮಹಾರಥ ಸಾರಥಿ. ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಖುಷಿ ಆಗುತ್ತೆ ಸರ್. ಆದ್ರೆ ಎಲ್ಲೆಲ್ಲದೇನೋ ಬರ್ತಾರೆ, ವಿಶ್ ಮಾಡ್ತಾರೆ. ಅವ್ರ ಬರ್ಡೇಗೆ ಅವ್ರು ಕೇಕ್ ಕಟ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ. ನಮ್ಮ ಬರ್ಡೇಗಂತೂ ಪಾಪ ಎಲ್ಲಿಂದಾರು ತಂದು ಮಾಡ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಊರಿಂದೆಲ್ಲ ಬರ್ತಾರೆ. ಸೊ ಅವರಾದ್ರೂ ಹೊಟ್ಟೆ ತುಂಬ ಊಟ ಮಾಡ್ಕೊಡೋದು ನಮ್ಗೆ ಅಷ್ಟೇ ಖುಷಿ. ಯಾಕಂದ್ರೆ ನಮಗೆಲ್ಲ ವರ್ಷವಿಡೀ ನಮ್ಗೆ ಊಟ ಹಾಕ್ತಾರೆ ಅವರು. ಸೊ ಒಂದಿನ ಊಟ ಹಾಕೋದ್ರಲ್ಲಿ ತಪ್ಪೇನಿಲ್ವಲ್ಲ. ಐ ಫೀಲ್ ಹ್ಯಾಪಿ ಫಾರ್ ಹಿಮ್. ಖುಷಿಯಾಗಿದೆ. ನಾನು ಅವನಿಗೆ ತಾಯಾಗಿದ್ದು ನನ್ನ ಪುಣ್ಯನೇ ಅಂತ ಅನ್ಬೇಕು. ಇಷ್ಟೊಂದು 6 ಕೋಟಿ ಜನರಿಗೆ ಅವನ ಪ್ರೀತಿಯ ಮಗನಾಗಿದ್ದಾನಲ್ಲ, ಅದಕ್ಕಿಂತ ಸಂತೋಷದ ವಿಷಯ ಇನ್ಯಾವುದೂ ಇಲ್ಲ. ಎರಡು 2012 ದರ್ಶನ್ ಅವರ ಪಾಲಿಗೆ ಅದೃಷ್ಟದ ವರ್ಷ ಆಗಿದೆ ಅಂತಾನೆ ಹೇಳ್ಬೋದು. ಸಾರಥಿ ಚಿತ್ರದ ಯಶಸ್ಸು ದರ್ಶನ್ ರಥಕ್ಕೆ ಸಾರಥಿಯಾಯಿತು. ಸಾರಥಿ, ಚಿಂಗಾರಿ ಚಿತ್ರದ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಗಾಂಧಿನಗರದಲ್ಲಿ ದರ್ಶನ್ ಡಿಮ್ಯಾಂಡ್ ಹೆಚ್ಚಿಸೋದ್ರ ಜೊತೆಗೆ ಇವರ ಚಿತ್ರಗಳಿಗೆ ಇನ್ನಷ್ಟು ಕ್ರೇಜ್ ಅನ್ನ ಸೃಷ್ಟಿಸಿದೆ. ಆದರೆ ದರ್ಶನ್ ಪಾಲಿಗೆ ನಿಜವಾಗ್ಲೂ ಸಾರಥಿಯಾಗಿರೋದು ಅವರ ಹೆಂಡತಿ ವಿಜಯಲಕ್ಷ್ಮಿ. ಯಾಕೆ ಅಂತ ನೀವೇ ನೋಡಿ ಈ ಸ್ಟೋರಿಲಿ. ಜಾಗ್ವಾರ್ ಕಾರು, ದರ್ಬಾರ್ ಜೋರು, ಅಂಬಾಸಿಡರ್ ಇನ್ಕಮ್, ಆನಂದಕ್ಕೆ ವೆಲ್ಕಮ್. ಪ್ರೀಮಿಯರ್ ಪದು, ಪ್ರೇಯರ್ಗೆ ಮುದು, ಕಾರಂದ್ರೆ ಕಂಟೇಸ, ಸಾರಂದ್ರೆ ವೆಂಟೇಸ. ಇದು ಜಾಗ್ವಾರ್ ಬ್ರಾಂಡ್ನ ಕಾರು. ಈ ಕಾರಿನ ಬೆಲೆ ಬರೋಬ್ಬರಿ 1,80,00,000 ರೂಪಾಯಿ. ನಟ ದರ್ಶನ್ ಹುಟ್ಟಿದ ಹಬ್ಬಕ್ಕೆ ಬಂದಿರೋ ಭರ್ಜರಿ ಗಿಫ್ಟ್ ಇದು. ಅಂದ ಹಾಗೆ ಇದನ್ನ ಕೊಟ್ಟಿದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಗಿಫ್ಟ್ನಿಂದ ಫುಲ್ ಖುಷಿಯಾಗಿದ್ರು. ತಮ್ಮದೇ ಅಭಿನಯದ ಬುಲ್ಬುಲ್ ಚಿತ್ರದ ಮುಹೂರ್ತಕ್ಕೂ ಇದನ್ನ ರೈಡ್ ಮಾಡಿಕೊಂಡು ಬಂದಿದ್ರು. ಅಭಿಮಾನಿಗಳು ಇದನ್ನ ಕುತೂಹಲದಿಂದ ನೋಡ್ತಾ ಸಂಭ್ರಮ ಪಟ್ರು. ಇನ್ನು ಬುಲ್ಬುಲ್ ಚಿತ್ರದ ವಿಷಯಕ್ಕೆ ಬಂದ್ರೆ ಕಾರ್ನಷ್ಟೇ ಚಿತ್ರವೂ ಸ್ಪೆಷಲ್. ತಮ್ಮ ನೆಚ್ಚಿನ ಸ್ನೇಹಿತರು ನಿರ್ಮಿಸ್ತಾ ಇರೋ ಬುಲ್ಬುಲ್ ಅನ್ನ ದರ್ಶನ್ ಇಲ್ಲಿ ಒಪ್ಪಿಕೊಂಡಿದ್ದಾರೆ. ಮತ್ತೊಂದು ವಿಶೇಷ ಅಂದ್ರೆ ಬುಲ್ಬುಲ್ ಅನ್ನೋದು ಅಂಬರೀಶ್ ನಾಗರಹಾವು ಚಿತ್ರದಲ್ಲಿ ಹೊಡೆದ ಒಂದು ಫೇಮಸ್ ಡೈಲಾಗ್. ಇದೇ ಈಗ ಅಂಬಿ ದರ್ಶನ್ ಅಭಿನಯದ ಈ ಚಿತ್ರಕ್ಕೆ ಟೈಟಲ್ ಆಗಿದೆ. ಅದೇ ಬುಲ್ಬುಲ್ ಪಾತ್ರದ ಗೆಟಪ್ ನಲ್ಲಿ ದರ್ಶನ್, ಅಂಬಿ ಇಬ್ರು ಮಿಂಚ್ತಾ ಇದ್ರು. ಅಣ್ಣಾವ್ರು ಚಿತ್ರದಲ್ಲೂ ಅಂಬಿ ದರ್ಶನ್ ಜೊತೆಯಾಗಿ ಕಾಣಿಸಿಕೊಂಡಿದ್ರು. ಇಲ್ಲೂ ತಂದೆ ಮಗನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದು ಇವತ್ತು ಹಳೆ ಮಾಡೆಲ್ ಡ್ರೆಸ್ ನಲ್ಲಿ ಎಲ್ಲರ ಗಮನ ಸೆಳೆದ್ರು.
ಇವತ್ತು ಡಬಲ್ ಖುಷಿಯ ಸಂಭ್ರಮದಲ್ಲಿದ್ರು. ರೇವತ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈ ಬಾರಿಯೂ ಶಬರಿಮಲೆಗೆ ಯಾತ್ರೆ ಹೊರಟರು. ಕಳೆದ ಕೆಲ ದಿನಗಳ ಹಿಂದೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದ ಶಿವಣ್ಣ ಇವತ್ತು ನಾಗವಾರದ ತಮ್ಮ ಶ್ರೀಮುತ್ತು ನಿವಾಸದಲ್ಲಿ ಸಕಲ ಪೂಜೆ ಪುನಸ್ಕಾರಗಳನ್ನು ಪೂರೈಸಿ ಇಂಡಸ್ಟ್ರಿಯ ಸ್ನೇಹಿತರ ಜೊತೆ ಶಬರಿಗೆ ಪ್ರಯಾಣ ಹೊರಟಿದ್ದಾರೆ. ನಟ ಶಿವರಾಜ್ ಕುಮಾರ್ ಕಳೆದ 11 ವರ್ಷದಿಂದ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದಿದ್ದಾರೆ. ತಂದೆ ರಾಜ್ಕುಮಾರ್ ಅವರಂತೆ ಪ್ರತಿ ವರ್ಷವೂ ಚಿತ್ರರಂಗದ ಸ್ನೇಹಿತರನ್ನು ಜೊತೆಗೆ ಕರೆದುಕೊಂಡು ಶಬರಿಗಿರಿಗೆ ಹೋಗ್ತಿದ್ದಾರೆ. ಹಾಗೆ ಇವತ್ತು ಕೂಡ ಶಬರಿಮಲೆಗೆ ಪ್ರಯಾಣ ಬೆಳೆಸಿದ್ರು. ಫಸ್ಟ್ ಎಂ.ಎನ್. ನಂಬಿಯಾರ್ ಸ್ವಾಮಿ ಟ್ರೂಪ್ ಹೋಗ್ತಾ ಇದ್ರು ತಮಿಳುನಾಡಲ್ಲಿ. ಅವರು ಫಸ್ಟ್ ದಾರಿ ತೋರಿಸಿದ್ರು. ಎಂ.ಎನ್. ನಂಬಿಯಾರ್ ಸ್ವಾಮಿಗೆ ಆ್ಯಕ್ಚುಲಾಗಿ ಇವತ್ತು ಏನು ನೆನೆಸ್ಕೋಬೇಕು, ಎಂ.ಎನ್. ನಂಬಿಯಾರ್ ಸ್ವಾಮಿ ನೆನೆಸ್ಕೋಬೇಕು. ಅವ್ರ ಮೂಲಕ ನಮ್ಗೆ ಅಯ್ಯಪ್ಪ ಸ್ವಾಮಿ ಗೊತ್ತಾಗಿದ್ದು. ಆಮೇಲೆ ಅಪ್ಪಾಜಿ ಹೋಗಿ ಶುರು ಮಾಡಿದ್ರು, ನಾವು ಹೋದು. ಅಲ್ಲಿಂದ ಬಂದು ಆಮೇಲೆ ಕರ್ನಾಟಕ ಗ್ರೂಪ್ ಜಾಸ್ತಿ ಆಗೋಕ್ಕೆ ಶುರು ಆಯ್ತು ಅಲ್ಲಿ. ಸೊ ಆ ಪದ್ಧತಿ ಹಂಗೆ ಸ್ಟಾರ್ಟ್ ಆಗಿ ಸೆಂಟ್ರಲ್ಲಿ ನಾವು ಎಲ್ಲೋ ಬಿಟ್ಟೋಗಿಂದ ತಿರ್ಗಾ ನಾವು ಸ್ಟಾರ್ಟ್ ಮಾಡಿದ್ವಿ. ಶಬರಿಗಿರಿಗೆ ಹೋಗುವ ಮೊದಲು ಶಿವಣ್ಣ ನಾಗವಾರದ ಮನೆಯಲ್ಲಿ ಪ್ರತಿ ವರ್ಷದಂತೆ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿ ಇರುಮುಡಿ ಕಟ್ಟಲಾಯಿತು. ಪ್ರತಿ ವರ್ಷದಂತೆ ಹಿರಿಯ ನಟ ಶಿವರಾಮ್ ಕೂಡ ಸಾಥ್ ನೀಡಿದ್ದಾರೆ. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಲ್ಲಿ ನಟಿಸಿದ್ದ ನಟ ಚಂದ್ರಶೇಖರ್, ಚೆಲುವೆ ನಿನ್ನೆ ನೋಡಲು ಚಿತ್ರದ ನಿರ್ದೇಶಕ ರಘುರಾಮ್, ನೆನಪಿರಲಿ ಪ್ರೇಮ್ ಸೇರಿದಂತೆ ಇನ್ನೂ ಹಲವರು ಶಿವಣ್ಣ ಜೊತೆ ಶಬರಿಯತ್ತ ಪಯಣ ಬೆಳೆಸಿದ್ರು. ಇಲ್ಲಿ ಶಿವಣ್ಣ ಅವರು ಫಸ್ಟ್ ಟೈಮ್ ಶಬರಿಮಲೆಗೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದಾಗಲೇ ನಾನು ಟೀಮ್ ಜಾಯ್ನ್ ಆದೆ. ಆಮೇಲೆ ಅವರಿದ್ರೆ ನಮ್ಮ ಟೀಮಲ್ಲಿ ಒಂಥರ ಸ್ಪಿರಿಟು, ಆಮೇಲೆ ಒಂದು ಹೋಗೋದು ಆ ದೇವ್ರ ಸನ್ನಿಧಾನಕ್ಕೆ, ಆ ಒಂದು ಭಕ್ತಿ ಮತ್ತು ಭಜನೆ ಇರ್ಬೋದು, ಎಲ್ಲನೂ ಸಹ ಒಂಥರ ತುಂಬ ಖುಷಿ ಕೊಡುವಂಥ ಒಂದು ವಾತಾವರಣ. ಒಟ್ಟು 40 ಜನರಿದ್ದ ತಂಡ ಶಬರಿ ಯಾತ್ರೆಗೆ ತೆರಳಿದ್ದಾರೆ. ಇದೇ ತಿಂಗಳ 19 ಅಯ್ಯಪ್ಪ ಸ್ವಾಮಿಯ ದರ್ಶನ ಮುಗಿಸಿ ಅಂದು ಸಂಜೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಅಶೋಕ್, ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,050 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರದಲ್ಲಿ ಇವತ್ತು 100 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,900 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರದಲ್ಲಿ ಇವತ್ತು 50 ರೂಪಾಯಿ ಇಳಿಕೆಯಾಗಿದೆ.